ನಾಗಮಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಸತೀಶ್ ಅವರ ನೇತೃತ್ವದಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಮತ ಎಣಿಕೆಯಲ್ಲಿ 14 ಜನ ನಿರ್ದೇಶಕರ ಸ್ಥಾನಕ್ಕೆ 12 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಇಂದು ನಡೆದ ಮತ ಎಣಿಕೆಯಲ್ಲಿ ಜೆಡಿಎಸ್ ಪಕ್ಷದ ನೂತನ 6 ಜನ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ, ಗೋವಿಂದರಾಜು, ನಾಗರಾಜು, ಗೋವಿಂದರಾಜು, ಲೋಕೇಶ್, ಕೋಟಿ ರವಿ ಜಯಶೀಲರಾದರು ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ನಾಗರಾಜು, ಆಶಲತಾ, ಮಂಜುನಾಥ್ ಭೈರೇಗೌಡ, ನೇತ್ರಾವತಿ ರಾಜಣ್ಣ ಆಯ್ಕೆಯಾಗಿರುತ್ತಾರೆ. ಈ ಹಿಂದೆ ಅವಿರೋಧವಾಗಿ ತಿಮ್ಮರಾಯಿಗೌಡ ಮತ್ತು ಮುನಿಯಪ್ಪ ಆಯ್ಕೆಯಾಗಿದ್ದು 8 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷವು ಭದ್ರಪಡಿಸಿಕೊಂಡಿದೆ. ಒಟ್ಟು 14 ಜನ ನಿರ್ದೇಶಕರ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ 8 ಸ್ಥಾನ, ಜೆಡಿಎಸ್ ಪಕ್ಷ 6 ಸ್ಥಾನ ಗೆದ್ದಿರುತ್ತದೆ. ಎರಡೂ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿ ಗೆದ್ದ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಕೋಟಿ ರವಿ ಮಾತನಾಡಿ, ಈ ಚುನಾವಣೆಯು ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ನಡೆದಂತಹ ಒಂದು ಸಮರವೇ ಆಗಿತ್ತು. ಕಳೆದ 20 ವರ್ಷಗಳಿಂದ ಒಂದು ಪಕ್ಷವು ಆಡಳಿತ ಮಾಡಿಕೊಂಡು ಪಟ್ಟಭದ್ರವಾಗಿ ಕುಳಿತಿದ್ದರು. ಈ ದಿನ ನಮ್ಮ ಪಕ್ಷದ ವತಿಯಿಂದ 6 ಜನ ನಿರ್ದೇಶಕರು ಆಯ್ಕೆಯಾಗಿರುತ್ತೇವೆ. ನನ್ನ ಈ ಗೆಲುವಿಗೆ ನಮ್ಮ ಮುಖಂಡರಾದ ಡೈಮಂಡ್ ಮೂರ್ತಿ ಮತ್ತು ಕಲ್ಲು ವೀರನಕೊಪ್ಪಲು ರಾಮು ಅವರು ಕಾರಣರಾಗಿದ್ದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವೆ ಎಂದರು. ಹಾಗೆ ನನ್ನ ಗೆಲುವಿಗೆ ಸಹಕರಿಸಿದಂಥ ಡೈಮಂಡ್ ಮೂರ್ತಣ್ಣ ಮತ್ತು ಕಲ್ಲೂರುಕೊಪ್ಪಲು ರಾಮಣ್ಣ ಹಾಗೆ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಇದು ನಡೆದಂಥ ಚುನಾವಣೆ ಸರ್ಕಾರ ವರ್ಸಸ್ ಇಲ್ಲಿ ಏನು ಸುಮಾರು 20 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಇದರಲ್ಲಿ ಜನ ನನ್ನ ಆಯ್ಕೆ ಮಾಡಿದರೆ ಎಲ್ಲ ಜನತೆಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.